ಹಾಸನದಲ್ಲಿ ಹೃದಯಾಘಾತದ ಸರಣಿ ಸಾವಿನ ಪ್ರಕರಣ ಮುಂದುವರೆದಿದೆ. ಇವತ್ತು ಕೂಡ ಹಾಸನದಲ್ಲಿ ಹೃದಯಾಘಾತಕ್ಕೆ ಒಬ್ಬರು ಬಲಿಯಾಗಿದ್ದಾರೆ. 3 ಮಾದರಿಯಲ್ಲಿ ತನಿಖೆಯನ್ನ ತಜ್ಞರ ಸಮಿತಿ ಮಾಡ್ತಾ ಇದೆ. 3 ಮಾದರಿಯ ತನಿಖೆಯ ರಿಪೋರ್ಟ್ ನಾಳೆ ಸರ್ಕಾರದ ಕೈಗೆ ಸೇರುತ್ತೆ. ಆ ನಂತರದಲ್ಲಿ ಸರ್ಕಾರ ಹೃದಯಾಘಾತ ಪ್ರಕರಣಗಳಿಗೆ ಕಾರಣ ಏನು ಮತ್ತು ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದರ ಬಗ್ಗೆ ಆಲೋಚನೆಯನ್ನ ಮಾಡುತ್ತೆ. 3 ಮಾದರಿಯ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹೃದಯಾಘಾತ ಯಾರ್ಯಾರಲ್ಲಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಮತ್ತು ಅವರ ಆರೋಗ್ಯದ ಹಿನ್ನೆಲೆ ಏನು, ಇದೆಲ್ಲದರ ಕೇಸ್ ಸ್ಟಡಿಯನ್ನು ಮಾಡಿದೆ ಸಮಿತಿ. ಈಗಾಗಲೇ ಒಂದಷ್ಟು ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಮಾಂಸ ಸೇವನೆ, ಧೂಮಪಾನ, ಮದ್ಯಪಾನ ಇವೆಲ್ಲವನ್ನು ಕೂಡ ಹೇಳಿದರು. ಈಗ ಮರಣೋತ್ತರ ಪರೀಕ್ಷೆ ಆಗಿರುವ ಕೇಸ್ಗಳ ವರದಿ ರೆಡಿಯಾಗಿದೆ. ಆಸ್ಪತ್ರೆಗೆ ಬಂದು ಇಸಿಜಿ ರಕ್ತ ಪರೀಕ್ಷೆ ಮಾಡಿಸಿರೋ ಆಧಾರದಲ್ಲಿ ರಿಪೋರ್ಟ್ ಅನ್ನ ಪಡೆದಿದ್ದಾರೆ. ಆಸ್ಪತ್ರೆಗೆ ಬರದೆ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿರುವಂತಹ ವರದಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ಪರ್ಟಿಕ್ಯುಲರ್ ಆಗಿ ಹಾಸನದ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ಸಮಿತಿ ಕಂಡುಹಿಡಿಯುವಂತಹ ಕೆಲಸವನ್ನ 3 ರೀತಿಯಲ್ಲಿ ಮಾಡಿದೆ. ಮರಣೋತ್ತರ ಪರೀಕ್ಷೆ ಇನ್ನು ಯಾವುದೇ ರೀತಿಯಾದಂತಹ ಡೆತ್ಗಳಾದರೂ ಕೂಡ ಕಡ್ಡಾಯಗೊಳಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯಿಂದ ಯಾವ ರೀತಿಯಲ್ಲಿ ಹೃದಯ ಸ್ತಂಭನ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಆಸ್ಪತ್ರೆಗೆ ಬಂದು ಡೆತ್ ಆಗಿತ್ತಾ, ಮಾರ್ಗ ಮಧ್ಯದಲ್ಲೇ ಡೆತ್ ಆಗಿತ್ತಾ, ಇವರಿಗೆ ಮೊದಲೇ ಏನಾದರೂ ಆ ಸಮಸ್ಯೆಗಳ ಲಕ್ಷಣಗಳು ಕಾಣಿಸಿತ್ತಾ, ಇದೆಲ್ಲದರ ರಿಪೋರ್ಟನ್ನು ಪಡೆದಿದ್ದಾರೆ.